ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ಎಲ್ಲರಿಗೂ ದಸರಾ ಹಬ್ಬದ ಶರನ್ನವರಾತ್ರಿಯ ಶುಭಾಶಯಗಳು. ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು 5 ಎಳೆ ಹತ್ತಿಯ ಎಳೆಗಳನ್ನು 5 ನಿಮಗೆ ಅಗತ್ಯಕ್ಕೆ ನಿಮ್ಮ ಹಾರ ಮಾಡೋದಕ್ಕೆ ಎಷ್ಟುದ್ದ ಬೇಕೋ ಅಷ್ಟುದ್ದ ತಗೊಳ್ಳಿ. ನಾನಿಲ್ಲಿ ಹಾರ ಮಾಡಿದ್ದೀನಿ, ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲೀಗ 5 ಎಳೆ ತಗೊಂಡಿದ್ದೀನಿ. ಈಗ ಮಧ್ಯದ 3ನ್ನ ಹೀಗೆ ಜಡೆ ಹೆಣೆಯುವುದು. ಹೀಗೆ ಮೂರು ಸಲ ಜಡೆ ಹಾಕಿದ್ರೆ ಸಾಕು. ಆಮೇಲೆ ಆ ಕಡೆ ಈ ಕಡೆ ಇರುವ 2 ಹತ್ತಿಯ ಎಳೆಗಳನ್ನು ಮಧ್ಯಕ್ಕೆ ತಂದು ಇಲ್ಲಿ ನಾನು ಹಸಿರು ಬಣ್ಣದ ಸಂತ ತಗಡು ಹಾಕ್ತಾ ಇದ್ದೀನಿ. ಈ ತರ ಹೀಗೆ. ಈಗ ಮತ್ತೆ ಅದೇ ತರ ಜಡೆ ಎಳೆಯುವುದು. ನೋಡಿ, ಈಗ 3 ಆಯ್ತು. ಈ ತರ ಡಿಸೈನ್ ಈ ತರ ಬರುತ್ತೆ. ಆಮೇಲೆ ಕೊನೆಯಲ್ಲಿ ಇದನ್ನ ಏನ್ ಮಾಡಬೇಕು ಅಂದ್ರೆ, ನೋಡಿ ಇಲ್ಲಿ ಇವು ಪಕ್ಕದ ಇದೇ ತರದ್ದು ಇನ್ನೊಂದು ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಅದರದ್ದು ಒಂದು ಎಳೆ, ಇದರದ್ದು ಈ ಕಡೆ ಡಿಸೈನಿನ ಒಂದು ಎಳೆ ತಗೊಂಡು ಇಲ್ಲಿ ನಾನಿಲ್ಲಿ ಕೆಂಪು ಬಣ್ಣದ ಸಂತ ತಗಡು ಹಾಕಿದ್ದೀನಿ. ಇಲ್ಲಿಗೆ ನೀವು ಸಂತ ತಗಡಾದ್ರೂ ಹಾಕ್ಬೋದು, ಇಲ್ಲ ಅಂದ್ರೆ ಇದಕ್ಕೆ ಹೊಂದಾಣಿಕೆ ಆಗುವಂತ ನಕ್ಕಿ ಇದ್ರೆ ಅಂಟಿಸಿದ್ರೂ ಆಗುತ್ತೆ. ನಕ್ಕಿ ಅಂಟಿಸಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮಾಡಿರುವ ಡಿಸೈನ್ ಯಾರಿಗೂ ಕಾಣೋದೇ ಇಲ್ಲ. ಅದಕ್ಕೋಸ್ಕರ ಸುಮ್ಮನೆ ಹೀಗೆ ಇಟ್ಟು ನಕ್ಕಿ ಇದು ಮಾಡಿದರೆ ಯಾವ ಡಿಸೈನ್ ಅನ್ನೋದೇ ಗೊತ್ತಾಗೋದಿಲ್ಲ. ಹೀಗೆ ಸಂತ ತಗಡು ಹಾಕಿದಾಗ ಇಲ್ಲಿ ಯಾವ ಡಿಸೈನ್ ಮಾಡಿದ್ದೀವಿ ನಾವು ಅನ್ನೋದು ಅವರಿಗೆ ಗೊತ್ತಾಗತ್ತೆ. ಅಷ್ಟೇ ವ್ಯತ್ಯಾಸ, ಇದರಲ್ಲಿ ಇನ್ನೇನೂ ಇಲ್ಲ. ಹೀಗೆ ಇಲ್ಲಿ ಇದನ್ನು ಸೇರಿಸಿ ಇಲ್ಲಿ ಸಂತ ತಗಡು ಹಾಕಬೇಕು. ಇದು ಹಾರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂಥರ ಹೊಸದಾಗಿಯೂ ಇದೆ. ಇದೀಗ ಹಾರ ಎಷ್ಟು ಬೇಕೋ ಅಷ್ಟು ಇದೇ ಥರ ಮಾಡ್ಕೊಳ್ಳಿ. ಆಮೇಲೆ ಮುಕ್ತಾಯ ಹೇಗೆ ಮಾಡೋದು ಅಂದರೆ, ಕೊನೆಯಲ್ಲಿ ನಿಮಗೆ ಒಂದಿಷ್ಟು ಉದ್ದ ಇಷ್ಟುದ್ದಕ್ಕೆ ಇಲ್ಲಿ ಕೆಂಪು ಬಣ್ಣದ ಸಂತ ತಗಡು ಹಾಕಬೇಕು. ಹೀಗೆ. ಆಮೇಲೆ ಇಲ್ಲೂ ಅಷ್ಟೇ ಇದೇ ಸಮಕ್ಕೆ ಇಲ್ಲಿ ಕೆಂಪು ಬಣ್ಣದ ಸಂತ ತಗಡು ಹಾಕಬೇಕು. ಆಮೇಲೆ ಇಲ್ಲಿ ಕೆಳಗೆ ಈ ತರ
ಇದಿಷ್ಟನ್ನ ಕಟ್ ಮಾಡಿ ತೆಗೆಯಿರಿ. ಆಮೇಲೆ ಇಲ್ಲೂ ಅಷ್ಟೇ ನೋಡಿ. ಇಲ್ಲಿ ಈಗ ಹಸಿರು ಬಣ್ಣದ ಸಂತು ತಗಡು ಹಾಕ್ತಾ ಇದ್ದೀನಿ. ಸಂತು ತಗಡು ಇದು ನಾನು ಇಟ್ಕೊಂಡಿರೋದು ತುಂಬ ಗಟ್ಟಿಯಾಗಿದೆ ಬರುತ್ತೆ. ನೀವು ಅಕಸ್ಮಾತ್ ತೆಳ್ಳಗಿದ್ರೆ ಇಲ್ಲಿ ಇಷ್ಟೊಂದು ಎಳೆ ಸೇರಿಸಿದಾಗ ಅದು ಬಿಚ್ಚುಗಳು ಸಾಧ್ಯತೆ ಇರುತ್ತೆ. ನೀವು ಗಮ್ ಹಾಕಿ ಹಾಕ್ಬೋದು. ನೋಡಿ ಈ ಥರ ಬರುತ್ತೆ ಇಲ್ಲಿ. ನೋಡಿ ಇಲ್ಲಿ ಈ ಥರ ಕಾಣುತ್ತೆ. ನೀವು ಇಲ್ಲಿ ನಕ್ಕಿ ಆದರೂ ಹಾಕ್ಬೋದು ಅಥವಾ ಸಂತ ತಗಡು ಬೇಕಾದರೂ ಹಾಕ್ಬೋದು. ಇಲ್ಲಿ ನಕ್ಕಿ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ನಕ್ಕಿ ಹಾಕಿಲ್ಲ, ಹಾಕ್ತೀನಿ. ಆಮೇಲೆ ಇಲ್ಲಿ ಇದು ಬೇಕಾದ್ರೂ ನೀವು ಕಟ್ ಮಾಡ್ಬೋದು ಅಥವಾ ಈ ಥರ ಕುಚ್ಚು ಥರ ಮಾಡ್ಬೋದು. ನಾನು ಕುಚ್ಚು ಥರನೇ ಮಾಡಿದ್ದೀನಿ. ನೀವು ಬೇಕಾದ್ರೆ ಇಷ್ಟ ಇಲ್ಲದ್ರೆ ನೀವು ಕಟ್ ಮಾಡಿ ತೆಗಿಬೋದು. ಸ್ನೇಹಿತರೆ, ನೋಡಿ ಇಲ್ಲಿ ನಾನೀಗ ಒಂದು ಹಾರ ಮಾಡಿದ್ದೀನಿ. ನೋಡಿ ಈ ಥರ ಇದೆ ಹಾರ. ನೋಡಿ ಈ ಥರ ಕುಚ್ಚು ಥರ ಮಾಡಿದ್ದೀನಿ ನಾನಿಲ್ಲಿ. ನೋಡಿ ಇಲ್ಲಿ ಹಾರ ಈ ಥರ ಇದೆ. ಹಾರದ ಪ್ರಾರಂಭನೂ ಅಷ್ಟೇ ನಾನು ಇದೇ ಥರ ಮಾಡಿರೋದು. ಸ್ನೇಹಿತರೆ, ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.